ಲೋಕ ಕಲ್ಯಾಣಕ್ಕಾಗಿ 3 ದಿನ ಜೀವಂತ ಸಮಾಧಿಯಾಗಿದ್ದಾರೆ ಮುತ್ಯ. ಕಲಬುರಗಿಯ ಮಲಕಮನಹಳ್ಳಿಯಲ್ಲಿ ಸ್ವಾಮೀಜಿಯ ಪವಾಡ ಇದು. ದ್ಯಾವಮ್ಮನ ಗುಡಿಯ ಶ್ರೀಮಂತ ಮುತ್ಯ ಪವಾಡ ನೋಡಿ ಜನ ಅಚ್ಚರಿ ಪಡ್ತಾ ಇದ್ದಾರೆ. ಅಂತ್ಯಕ್ರಿಯೆ ರೀತಿಯಲ್ಲೇ ಸಮಾಧಿ ಸೇರಿ ಪವಾಡವನ್ನ ಸೃಷ್ಟಿ ಮಾಡಿದ್ದಾರಂತೆ ಮುತ್ಯ. ಜೀವಂತ ಸಮಾಧಿಯಾಗಿ ಭೂಗರ್ಭದಲ್ಲಿಯೇ ಅನುಷ್ಠಾನವಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಲೋಕ ಕಲ್ಯಾಣಕ್ಕಾಗಿ 3 ದಿನ ಜೀವಂತ ಸಮಾಧಿಯಾಗಿದ್ದಾರೆ ಸ್ವಾಮೀಜಿ ಶ್ರೀಮಂತ ಮುತ್ಯ. ಕಲಬುರಗಿಯ ಮಲಕಮನಹಳ್ಳಿಯಲ್ಲಿ ಸ್ವಾಮೀಜಿಯ ಪವಾಡ ನೋಡಿ ಜನ ಅಚ್ಚರಿಗೊಂಡಿದ್ದಾರೆ. ದ್ಯಾವಮ್ಮ ಗುಡಿಯ ಶ್ರೀಮಂತ ಮುತ್ಯ ಪವಾಡ ನೋಡಿ ಜನ ಅಚ್ಚರಿಗೊಂಡಿದ್ದಾರೆ. ಅಂತ್ಯಕ್ರಿಯೆ ರೀತಿಯಲ್ಲೇ ಸಮಾಧಿ ಸೇರಿ ಪವಾಡವನ್ನ ಸೃಷ್ಟಿ ಮಾಡಿದ್ದಾರಂತೆ ಈ ಮುತ್ಯ. ಜೀವಂತ ಸಮಾಧಿಯಾಗಿ ಭೂಗರ್ಭದಲ್ಲಿಯೇ ಅನುಷ್ಠಾನವಾಗಿದ್ದಾರೆ. 3 ದಿನಗಳ ನಂತರ ಇದೀಗ ವಾಪಸ್ ಬಂದಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಲೋಕ ಕಲ್ಯಾಣಕ್ಕಾಗಿ 3 ದಿನ ಜೀವಂತ ಸಮಾಧಿಯಾಗಿದ್ರು ಈ ಮುತ್ಯ ಅನ್ನುವಂತ ಸ್ವಾಮೀಜಿ. ಕಲಬುರಗಿಯ ಮಲಕಮನಹಳ್ಳಿಯಲ್ಲಿ ನಡೆದಂತ ಪವಾಡ ಇದು ಅಂತ ಜನ ನಂಬುತ್ತಾ ಇದ್ದಾರೆ. ದ್ಯಾವಮ್ಮ ಗುಡಿಯ ಶ್ರೀಮಂತ ಮುತ್ಯ ಪವಾಡ ನೋಡಿ ಜನ ಅಚ್ಚರಿಯಾಗಿದ್ದಾರೆ. ಅಂತ್ಯಕ್ರಿಯೆ ರೀತಿಯಲ್ಲೇ ಸಮಾಧಿಯನ್ನ ಸೇರಿ 3 ದಿನ ಆಗಿತ್ತು. 3 ದಿನಗಳ ನಂತರ ಜೀವಂತವಾಗಿ ಹೊರಬಂದಿದ್ದಾರೆ. ಇದು ಪವಾಡವೇ ಸರಿ ಅಂತ ಜನರು ಅಚ್ಚರಿ ಒಂದು ಕಡೆ. ಜೀವಂತ ಸಮಾಧಿಯಾಗಿ ಭೂಗರ್ಭದಲ್ಲಿಯೇ 3 ದಿನಗಳ ಹಿಂದೆ ಅನುಷ್ಠಾನವಾಗಿದ್ದು 3 ದಿನಗಳ ನಂತರ ಇದೀಗ ಸಮಾಧಿಯಿಂದ ಜೀವಂತವಾಗಿ ಹೊರಬಂದಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಅಚ್ಚರಿ ಆಗೋದು ಸಹಜ. ಯಾಕಂದ್ರೆ ಒಂದ್ ಕಡೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ 3 ದಿನಗಳ ಹಿಂದೆ ಅವರನ್ನ ಜೀವಂತವಾಗಿ ಸಮಾಧಿ ಮಾಡಲಾಗಿತ್ತು ಅಂತ. ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಈ ಅನುಷ್ಠಾನ ಕೈಗೊಂಡಿದ್ರು ಅನ್ನುವಂಥದ್ದು. ಅಲ್ಲಿ ಎಲ್ಲೂ ಕೂಡ ಅವ್ರಿಗೆ ಉಸಿರಾಡೋ ಅಂತ ಯಾವ ಒಂದು ವ್ಯವಸ್ಥೆ ಕೂಡ ಇಲ್ಲ. ನಿಜವಾಗ್ಲೂ ಸಮಾಧಿ ರೀತಿಯಲ್ಲೇ ಇರುವಂಥದ್ದು. ಹಾಗಾಗಿ 3 ದಿನಗಳ ನಂತರ ಸ್ವಾಮೀಜಿ ಜೀವಂತವಾಗಿ ವಾಪಸ್ ಬಂದಿದ್ದಾರೆ ಅನ್ನುವಂಥ ಅಚ್ಚರಿ ಅಲ್ಲಿನ ಸ್ಥಳೀಯರದ್ದಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಏನ್ ಅಚ್ಚರಿ ಇದು? ಈ ರೀತಿ ಆಗೋದಕ್ಕೆ ನಡೆಯೋದಕ್ಕೆ ನಿಜಕ್ಕೂ ಸಾಧ್ಯನಾ? ಅಂಕಿತಾ, ಕಲಬುರಗಿ ಜಿಲ್ಲೆ ಸಿಡಂ ತಾಲೂಕಿನ ಮಲಕಮನಹಳ್ಳಿ ಗ್ರಾಮದಲ್ಲಿ ಒಂದು ಅಚ್ಚರಿಯ ಪವಾಡ ನಡೆದಿದೆ. ಅಲ್ಲಿ ಇರ್ತಕ್ಕಂಥ ದೇವಮ್ಮ ಗುಡಿಯ ಶ್ರೀಮಂತ ಮುತ್ಯ ಇಂತಹದೊಂದು ಪವಾಡ ಮಾಡಿ ಜನರನ್ನ ಬೆರಗಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಲೋಕ ಕಲ್ಯಾಣಕ್ಕಾಗಿ, ಅಂದ್ರೆ ಲೋಕ ಒಳ್ಳೆಯದಾಗ್ಲಿ ಅಂತ ಹೇಳಿ ಈ ಶ್ರೀಮಂತ ಮುತ್ಯ ಅಂತಕ್ಕಂಥ ಸ್ವಾಮೀಜಿ ಕಳೆದ 21 ದಿನಗಳಿಂದ ಅನುಷ್ಠಾನ ಕೂತಿದ್ರು. ಅಂದ್ರೆ ಅನ್ನ ನೀರು ಎಲ್ಲವನ್ನ ತ್ಯಜಿಸಿ ಕೇವಲ ಡಿಕಾಷನ್ ಮೇಲೆ ಒಂದು ಅನುಷ್ಠಾನ ನಡೆಸ್ತಾ ಇದ್ರು. ಆದ್ರೆ 21 ದಿನಗಳ ಅನುಷ್ಠಾನದಲ್ಲಿ ಕೊನೆಯ ಭಾಗದಲ್ಲಿ ಅಂದ್ರೆ 3 ದಿನಗಳ ಹಿಂದೆ ಅವರು ಭೂಗರ್ಭ ಸೇರಿದ್ರು. ಅಂದ್ರೆ ಅಂತ್ಯಕ್ರಿಯೆ ಮಾಡುವಂತ ರೀತಿಯಲ್ಲಿ ಯಾವ ರೀತಿ ಒಂದು ಸಮಾಧಿ ನಿರ್ಮಾಣ ಮಾಡ್ತಾರೋ ಅದೇ ರೀತಿಯಲ್ಲಿ ಒಂದು ಸಮಾಧಿಯನ್ನ ನಿರ್ಮಿಸಿ ಅದರೊಳಗೆ ಸ್ವಾಮೀಜಿ 3 ದಿನಗಳ ಕಾಲ ಭೂಗರ್ಭ ಆಗಿದ್ರು. ಅವರನ್ನ ಸ್ವಾಮೀಜಿಯನ್ನ ಒಳಗಡೆ ಭೂಗರ್ಭದಲ್ಲಿ ಕೂಡಿಸಿ ನಂತರ ಮೇಲೆ ಮಣ್ಣು ಮುಚ್ಚಿ ಅಂತ್ಯಕ್ರಿಯೆ ಮಾಡುವಂತ ವ್ಯವಧಾನದಲ್ಲಿ ಸೇಮ್ ಅದೇ ರೀತಿಯಾಗಿ ಮಾಡಿದ್ರು. 3 ದಿನಗಳ ನಂತರ ಅಚ್ಚರಿಕಾದಂತಹ ಅಲ್ಲಿ ಇರ್ತಕ್ಕಂಥ ಭಕ್ತರಿಗೆ ನೋಡಿದಾಗ ಸ್ವಾಮೀಜಿ ಯಥಾವತ್ತಾಗಿ ಯಾವುದೇ ಒಂದು ಅಂಜು ಎಳಕು ಇಲ್ಲದೆ, ಯಾವುದೇ ಒಂದು ಅನಾರೋಗ್ಯ ಇಲ್ಲದೆ ನ್ಯಾಚುರಲ್ ಆಗಿ ಅವರು ಮೇಲೆ ಎದ್ದು ಬಂದಿದ್ರು. ಇದೊಂದು ಪವಾಡ ನೋಡ್ಲಿಕ್ಕೆ ಸುತ್ತಮುತ್ತಲಿನ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಯ ಸಾವಿರಾರು ಭಕ್ತರು ಅದನ್ನ ಪವಾಡವನ್ನ ನೋಡ್ಲಿಕ್ಕೆ ಬಂದಿದ್ರು. ಎಲ್ಲರ ಎದುರುಗಡೆ ಪವಾಡ ಸೃಷ್ಟಿಸಿದಂತ ಈ ಸ್ವಾಮೀಜಿಯ ಬಗ್ಗೆ ಇದೀಗ ಏನಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಭಕ್ತರು ಸಾಗರೋಪಾದಿಯಾಗಿ ಜಾತ್ರೆಗೆ ಬಂದಂದು ಬರ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ವೈಜ್ಞಾನಿಕ ಕಾರಣ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಸ್ವಾಮೀಜಿ ಈ ತರದೊಂದು ಭೂಗರ್ಭದಲ್ಲಿ ಸೇರಿ ಮತ್ತೆ ಬಂದಿರೋದು ಅಚ್ಚರಿಯಾಗಿದೆ. ಅಂಕಿತ, ಧನ್ಯವಾದ ಗೋಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.